ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಬೆಳಗಿನ ತಿಂಡಿಗೆ ಅಕ್ಕಿ ತರಿ ಉಪ್ಪಿಟ್ಟು ಮತ್ತು ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಗುಂಡು ಬದನೆಕಾಯಿ ಹುಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಪರ್ಪಲ್ ಕಲರ್ ಕೂಡ ಸಿಗುತ್ತೆ ಬದನೆಕಾಯಿ, ಅದರಲ್ಲೂ ಮಾಡ್ಬೋದು. ಈ ಥರ ಗ್ರೀನಿಶ್ ಬದನೆಕಾಯಲ್ಲಿ ಕೂಡ ಮಾಡ್ಬೋದು. ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಲೆ ಮೇಲೆ ಸುಡಬೇಕು. ಚೆನ್ನಾಗಿ ಅದು ಸ್ಕಿನ್ನೆಲ್ಲ ಒಂಥರ ಶ್ರಿಂಕ್ ಆಗುತ್ತೆ. ಅಲ್ಲಿವರೆಗೂ ಸುಟ್ಬಿಟ್ಟು ಸಿಪ್ಪೆ ತೆಗೆದು ಮಾಡೋಣ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಚೆನ್ನಾಗಿ ಸುಟ್ಟಿದ್ದಾಗಿದೆ. ಈ ಥರ ಪಕ್ಕದಲ್ಲಿ ನೀರು ಇಟ್ಕೊಂಡಿರಬೇಕು. ಇಮಿಡಿಯೇಟಾಗಿ ಈ ಬದನೆಕಾಯಿ, ಸುಟ್ಟಿರೋ ಬದನೆಕಾಯಿನ ನೀರೊಳಗಡೆ ಹಾಕಿದ್ರೆ ಮೇಲ್ಗಡೆ ಸ್ಕಿನ್ನೆಲ್ಲ ತೆಗೆದುಬಿಡ್ಬೋದು ಈಸಿಯಾಗಿ. ಸುಟ್ಟಿ ಮಾಡೋಂಥ ಹುಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ, ಅದ್ರ ಟೇಸ್ಟೇ ಬೇರೆ. ಈ ಥರ ಒರಿಜಿನಲ್ ಅಥೆಂಟಿಕ್ಕಾಗಿ ಮೊದಲು ಕೆಂಡದಲ್ಲಿ ಸುಡ್ತಾಯಿದ್ರು. ಇವಾಗ ಕೆಂಡ ಎಲ್ಲ ಎಲ್ಲಿ ತರೋದು ಹೇಳಿ? ಈ ಥರ ಗ್ಯಾಸ್ ಮೇಲೆ ಸುಟ್ಟಿದ್ರಲ್ಲೇ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಸುಟ್ಟಿರೋ ಬದನೆಕಾಯಿನ ನೀರೊಳಗಡೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಎಲ್ಲ ಕಡೆ ಸುಟ್ಟಿರಬೇಕು. ನೀರಲ್ಲಿ ಹಾಕಿದ್ದೀವಲ್ಲ ನೋಡಿ, ಈ ಥರ ಸಿಪ್ಪೆ ಬಂದ್ಬಿಡುತ್ತೆ, ಈಸಿಯಾಗಿ ತೆಗಿಬೋದು. ಅದಕ್ಕೆ ನೀರಲ್ಲಿ ಹಾಕೋದು. ಸುಲಭವಾಗಿ ಆ ಸುಟ್ಟಿರೋ ಸ್ಕಿನ್ನೆಲ್ಲ ಬಂದ್ಬಿಡ್ತಾರೆ. ಸುಟ್ಟಿ ಮಾಡಿದ್ರೇ ರುಚಿ ಜಾಸ್ತಿ ಬೇಯಿಸೋದಕ್ಕಿಂತ. ನೋಡಿ, ಇದನ್ನು ಎಡ್ಜು ತೆಗೆದುಬಿಡ್ಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಸುಟ್ಟಿರೋದಿದ್ರೂ ಏನಾಗಲ್ಲ, ತುಂಬ ರುಚಿ ಇರುತ್ತೆ. ನಾವೇನು ಸುಟ್ಟಿದ್ದು ಸಿಪ್ಪೆ ತೆಗೆದಿದ್ವಲ್ಲ ಅದನ್ನು ಒಳ್ಳೆ ನೀರಲ್ಲಿ ಒಂದ್ಸತಿ ತೊಳೆದ್ಬಿಡ್ಬೇಕು. ಸೊ ದಟ್ ಮೇಲೆ ಒಂದು ಚೂರು ಕಪ್ಪು ಅಂಟ್ಕೊಂಡಿರುತ್ತಲ್ಲ ಅದು ಹೊಟ್ಟೋಗುತ್ತೆ. ಇದ್ರೂ ಏನಾಗಲ್ಲ, ಬಟ್ ಆದರೂ ಸ್ವಲ್ಪ ಕಡಿಮೆ ಮಾಡೋದಕ್ಕಷ್ಟೆ. ನೋಡಿ, ಈ ಥರ ಸಿಪ್ಪೆ ತೆಗೆದಿರೋ ಬದನೆಕಾಯಿಗೆ ಈಗ ಮ್ಯಾಶ್ ಮಾಡಬೇಕು. ಇದಕ್ಕೇನೇನು ಹಾಕ್ತೀನಿ ನೋಡಿ. 1 ರಿಂದ 1.5 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ. ಇದನ್ನು ಕುದಿಸಂಗಲ್ಲ, ಇಲ್ಲ ಹಂಗೆ ಹಸಿದೇನೆ ಇದು. ಈ ಬದನೆಕಾಯಿ ಹುಳಿ ಬಜ್ಜಿ ಮಾಡೋದು ಹಸಿ ಥರನೇ ಮಾಡೋದು, ಕುದಿಸಿದ್ರೆ ಚೆನ್ನಾಗಿರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪಿಂಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ರಸ, ಒಂದು ನಿಂಬೆಹಣ್ಣು ಸೈಜ್ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದರ ರಸನ ಸ್ವಲ್ಪ ಹಾಕಬೇಕು. ತುಂಬ ಸ್ಟ್ರಾಂಗಾಗಿ ಬೇಡ, ಲೈಟಾಗಿ ಹಾಕಿದ್ರೆ ಸಾಕು. ಮತ್ತು ಈ ಥರ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಖಾರಕ್ಕೆ ತಕ್ಕಾಗಿ ಹಾಕ್ತೀನಿ. ಎಲ್ಲ ಹಾಕಿದ್ದಾಗಿದೆ, ಉಪ್ಪು, ಹುಳಿ, ಖಾರ ಎಲ್ಲ ಮ್ಯಾಶರ್ ಇಟ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಹೊಂದ್ಕೋಬೇಕಿದು ಹುಣಸೆಹಣ್ಣು ಜೊತೆಗೆ. ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಮತ್ತು ಈರುಳ್ಳಿ ಇಷ್ಟಪಡೋರು ಸಣ್ಣದಾಗಿ ಹೆಚ್ಚಿ ಮೇಲೆ ಈರುಳ್ಳಿ ಹಸಿದಾಗ ಹಾಗೇ ಹಾಕಿದ್ರೆ ಸೂಪರಾಗ ಹುಳಿ ಬಜ್ಜಿ ರೆಡಿ ಆಗುತ್ತೆ. ಇದು ಅಕ್ಕಿ ತರಿ ಉಪ್ಪಿಟ್ಟಿಗೆ ಮಾಡ್ತಾ ಇರೋದ್ರಿಂದ ಒಳ್ಳೆ ಕಾಂಬಿನೇಷನು. ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ತರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಗ್ಗರಣೆಗೆ 1-2 ಟೀ ಸ್ಪೂನ್ ಎಣ್ಣೆ ಇಟ್ಟಿದ್ದೆ, ಅದು ಕಾದಿದೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಚಿಟಿಕೆ ಇಂಗು ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ ಒಡೆದು ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಸೊಪ್ಪು ನೋಡಿ. ಇವಾಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಸೂಪರಾದ ಗುಂಡು ಬದನೆಕಾಯಿ ಹುಳಿ ಬಜ್ಜಿ ರೆಡಿಯಾಗಿದೆ. ಇದೊಂದು ಕಡೆ ಇರಲಿ. ಇವಾಗ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಣ ಬನ್ನಿ. ಒಂದು ದಪ್ಪ ತಳ ಬಾಣಲೆ ಇಡಬೇಕು. ದಪ್ಪ ತಳ ಬಾಣಲೆ ಇಟ್ಬಿಟ್ಟು 1 ಗ್ಲಾಸ್ ಫುಲ್ಲು ನಾನು ಅಕ್ಕಿ ತರಿ ತೊಗೊಂಡಿದ್ದೀನಿ. ಇದನ್ನು ಹೊಂಬಣ್ಣ ಬರೋವರೆಗೂ ಹುರಿಬೇಕು. ಹುರಿಯೋದೇ ಇಂಪಾರ್ಟೆಂಟು. ಚೆನ್ನಾಗಿ ಹುರಿದಷ್ಟು ಅಕ್ಕಿ ತರಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಹಂಗಂತ ಸೀಸಬಾರ್ದು, ಹೊಂಬಣ್ಣ ಬರೋವರೆಗೂ ಹುರಿಬೇಕು. ನೋಡಿ, ಅಕ್ಕಿ ತರಿನ ಚೆನ್ನಾಗಿ ಹುರಿದಿದ್ದಾಗಿದೆ. ಸೀಸಿಲ್ಲ, ಬಟ್ ಹೊಂಬಣ್ಣ ಬರೋವರೆಗೂ ಹುರಿದಿದ್ದೀನಿ. ಈ ಥರ ಹುರ್ಕೋಬೇಕು. ಓಕೆ, ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಇದೇ ಕಡಾಯಿಗೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ನಾನಿಲ್ಲಿ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ ಹೊಡೆದಿಟ್ಟಿದ್ದೀನಿ, ಇಂಗು ಎಲ್ಲ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕೋಣ.
ಹೆಂಗಿದ್ರು ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು, 1 ಗ್ಲಾಸ್ ಅಕ್ಕಿ ತರಿ ತೊಗೊಂಡಿದ್ದೀವಲ್ವ, 3 ಗ್ಲಾಸಷ್ಟು ನೀರು ಹಾಕಬೇಕು. 1:3. ಯಾವ ಗ್ಲಾಸಲ್ಲಿ ಅಕ್ಕಿ ತರಿ ತೊಗೊಂಡಿದ್ದೀರೋ ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಹುರಿದಿಟ್ಟಿದ್ದೀವಲ್ಲ ಆ ರವೆನ ಸೇರಿಸೋಣ, ಅಂದರೆ ಅಕ್ಕಿ ತರಿನ. ಗಂಟಿಲ್ಲದೆ ಚೆನ್ನಾಗಿ ಕೈ ಆಡಿಸ್ಬೇಕು, ಆವಾಗ ಗಂಟುಗಳು ಬರಲ್ಲ. ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗೂ ಆಗುತ್ತೆ, ಹರಡುತ್ತೆ, ಬೇಗನೂ ಆಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಬಟ್ಲಷ್ಟು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸಿದಷ್ಟು ಚೆನ್ನಾಗಾಗುತ್ತೆ ರುಚಿ. ಇದಕ್ಕೇನು ಅಳತೆ ಇಲ್ಲ, ಎಷ್ಟು ಬೇಕಾದ್ರೆ ಹಾಕೋಬೋದು ಕಾಯಿ ತುರಿನ. ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಬೆಳ್ಳಗೆ ಬರುತ್ತೆ, ಬಟ್ ನಾನು ಯಾವುದೋ ಜ್ಞಾನದಲ್ಲಿ ಅರಿಶಿನ ಪುಡಿ ಹಾಕ್ಬಿಟ್ಟೆ. ಅದು ವಿಡಿಯೋದಲ್ಲಿ ಬಂದಿಲ್ಲ, ಬಟ್ ಯೂಶ್ವಲಾಗಿ ರೆಗ್ಯುಲರಾಗಿ ಅರಿಶಿನ ಬಳಸ್ತಿರ್ತೀನಲ್ವ, ಸೊ ಹಾಗಾಗಿ ಅರಿಶಿನ ಪುಡಿ ಹಾಕ್ಬಿಟ್ಟೆ. ಅದರಿಂದ ಸ್ವಲ್ಪ ಹಳದಿ ಕಲರ್ ಇದೆ. ಆ್ಯಕ್ಚುಲಿ ಅರಿಶಿನ ಹಾಕಬಾರ್ದು ಅಕ್ಕಿ ತರಿ ಉಪ್ಪಿಟ್ಟಿಗೆ, ವೈಟಾಗಿ ಚೆನ್ನಾಗಿರುತ್ತೆ. ನೀವು ಹಾಕಬೇಡಿ ಮಾಡಬೇಕಾದ್ರೆ. ಇಷ್ಟೇ ಫ್ರೆಂಡ್ಸ್, ಅಕ್ಕಿ ತರಿ ಉಪ್ಪಿಟ್ಟು ಮತ್ತು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಬದನೆಕಾಯಿ ಹುಳಿ ಬಜ್ಜಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ. ಈಗ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಆಯಿತು. ಒಲೆ ಉರಿ ಆಫ್ ಮಾಡಿಬಿಡ್ತೀನಿ. ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಕ್ಕಿ ತರಿ ಉಪ್ಪಿಟ್ಟು ಮತ್ತು ಬದನೆಕಾಯಿ ಹುಳಿ ಬಜ್ಜಿ. ನೀವೆಲ್ಲ ಒಂದು ಸತಿ ಮಾಡಿಕೊಂಡು ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು.